ವೆಲ್ಕಮ್ ಟು ದಿ GLP ಗೋಲ್ಡನ್ ಇವೆಂಟ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ನಿಮಗೆ ಕ್ವೆಶನ್ ನಂಬರ್ 25 25th ಇದು ಈ ಕ್ವೆಶನ್ ಅಪಿಯರ್ ಆಗುತ್ತೆ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸು. ತಾವು ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ಸ್ ಮಾಡಿ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ನೋಡಿ, ಈಗ 25th ಇದು 6 ಮಾರ್ಕ್ಸ್ಗೆ ಬರುತ್ತೆ ನಿಮಗೆ. From the following information, prepare a statement of profit or loss for the year ended 31st March 2025. As per Schedule 3 ಅಂತ ಕೊಟ್ಟಿರ್ತಾನೆ. ಇದರಲ್ಲಿ ರೆವಿನ್ಯೂ ಪರ್ಟಿಕ್ಯುಲರ್ಸು, ಅಮೌಂಟು, ರೆವಿನ್ಯೂ ಫ್ರಮ್ ಆಪ್ರೇಷನ್ಸು, ಇದೆಲ್ಲ ಇನ್ಫಾರ್ಮೇಷನ್ಸ್ ಇರುತ್ತೆ. ನೆಕ್ಸ್ಟು ಆನ್ ಸೊಲ್ಯೂಷನ್ನು, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದಿ ಇಯರ್ ಎಂಡೆಡ್ 31st March 2025. ಪರ್ಟಿಕ್ಯುಲರ್ಸು, ನೋಟ್ ನಂಬರು, ಅಮೌಂಟು. ನೋಟ್ ನಂಬರು 2ಕ್ಕೆ ಮಾತ್ರ ಬರುತ್ತೆ, ಉಂಟು, ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟು ಫಸ್ಟು ನಾವು ತಗೊಳ್ಳೋದು ರೆವಿನ್ಯೂ ಫ್ರಮ್ ಆಪ್ರೇಷನ್ಸ್. ನೋಡಿ ಕೊಟ್ಟಿದ್ದಾರೆ 10 lakhs. ದೆನ್ ಅದರ್ ಇನ್ಕಮ್ ಇದೆ, ಅದನ್ನು ಕೂಡ ಅದರ್ ಇನ್ಕಮ್ ಆ್ಯಡ್ ಮಾಡಿದ್ರೆ 10,10,000 ಆಯಿತು. ಟೋಟಲ್ ರೆವಿನ್ಯೂ ಇನ್ನು ಎ ಅಂತ ನೋಟ್ ಮಾಡಿ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ಸು, ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್. ನೋಡಿ, ಪರ್ಚೇಸ್ ಆಫ್ ಗೂಡ್ಸ್ ಅಂತ ಇದೆ, ಇದನ್ನು ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಂತ 3 lakhs ಅಂತ ತೋರಿಸ್ತೀವಿ. ಸ್ಯಾಲ್ರೀಸ್ ಆ್ಯಂಡ್ ವೇಜಸ್ ಅಂತ ಅಂದರೆ ಇದು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ಸು 50,000, ಸ್ಯಾಲ್ರೀಸ್ ಆ್ಯಂಡ್ ವೇಜಸ್ಸು, ಬೋನಸ್ಸು 5,000, ಲೀವ್ ಎನ್ಕ್ಯಾಶ್ಮೆಂಟು 4,000. ಈ 3 ಆ್ಯಡ್ ಮಾಡಿ ಹಾಕ್ತೀವಿ. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ಸು 50,000, 5,000, 4,000, ಟೋಟಲ್ 59,000. ಓಕೆ, ನೆಕ್ಸ್ಟು ಫಿನಾನ್ಸ್ ಕಾಸ್ಟು. ಇದು ನೋಡಿ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಂತ ಇದೆ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 10,000. ದೆನ್ ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ 8,000. ಟೋಟಲ್ ಇವೆರಡನ್ನೂ ಫಿನಾನ್ಸ್ ಕಾಸ್ಟ್ ಅಂತ ಕರಿತೀವಿ. 10,000 + 8,000 18,000. ನೆಕ್ಸ್ಟು ಡಿಪ್ರಿಸಿಯೇಷನ್ ಕೊಟ್ಟಿದೆ 30,000. ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಅಂತ ಇದನ್ನು ತೋರಿಸಿ ಇಲ್ಲಿ ಎಂಟ್ರಿ ಮಾಡ್ತೀವಿ. 30,000 ರೆಕಾರ್ಡ್ ಆಗಿದೆ. ನೆಕ್ಸ್ಟು ಅದರ್ ಎಕ್ಸ್ಪೆನ್ಸಸ್. ನೋಡಿ, ಇಲ್ಲಿ ಅದರ್ ಎಕ್ಸ್ಪೆನ್ಸಸ್ಸು 5,000. ಓಕೆ, ನೆಕ್ಸ್ಟ್ ಟೋಟಲ್ ಎಕ್ಸ್ಪೆನ್ಸಸ್ಸು ಬಿ 4,12,000. ಎ ಮೈನಸ್ ಬಿ ಮಾಡಬೇಕು. ನೆಕ್ಸ್ಟು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಎ ಮೈನಸ್ ಬಿ, ದಟ್ ಈಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, PBT 5,90,000. 10,10,000 ಅಲ್ಲಿ 4,12,000 ಮೈನಸ್ ಮಾಡಿದರೆ 5,98,000 ಬರುತ್ತೆ. ದಟ್ ಈಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು. ನೆಕ್ಸ್ಟು ಟ್ಯಾಕ್ಸ್, ಗಿವನ್ ಟ್ಯಾಕ್ಸ್ 30%. ಓಕೆ, ಲೆಸ್ ಟ್ಯಾಕ್ಸ್ನ ಲೆಸ್ ಮಾಡಿ. ಎಷ್ಟು ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇದೆಲ್ಲ 5,98,000 30% ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಿದರೆ 1,79,400 ಬರುತ್ತೆ. ಇದನ್ನು ಲೆಸ್ ಮಾಡಿದರೆ 4,18,600. ದಟ್ ಈಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, PAT. ಇದು ನೋಡಿ, ಇದು ನಿಮಗೆ ಇಲ್ಲಿ 25th ಬರ್ಬೋದು, ಇಲ್ಲ ಕ್ವೆಶನ್ ನಂಬರ್ 31 ಆದರೂ ಅಪಿಯರ್ ಆಗುತ್ತೆ. 12 ಮಾರ್ಕ್ಸಿಗೆ ಬರ್ಬೋದು, ಇಲ್ಲ 6 ಮಾರ್ಕ್ಸ್ಗೆ ಇಷ್ಟು ಮಾಡ್ತೀರಾ. 12 ಮಾರ್ಕ್ಸ್ಗೆ ಅಂತ ಹೇಳಿದರೆ ನೀವು 2 years ಇನ್ಫಾರ್ಮೇಷನ್ ಕೊಟ್ಟಿರ್ತಾನೆ. ಇಲ್ಲಿ 1 yearದಿದೆ, ಇನ್ನೊಂದು ಇಯರ್ ಆ್ಯಡ್ ಮಾಡಿರ್ತಾನೆ. ನೆಕ್ಸ್ಟು ಕಾಮನ್ ಸೈಜಲ್ಲ ಅಥವಾ ಕಂಪ್ಯಾರಿಟಿವ್ ಎಲ್ಲ ಕೇಳಿರೋದಾಗಿಯೇ ಕಂಟಿನ್ಯೂ ಮಾಡ್ತೀರಾ, ಗೊತ್ತಿದೆ. ಓಕೆ, ಇದನ್ನು ದಯವಿಟ್ಟು ಸ್ಕ್ರೀನ್ಶಾಟ್ ತೆಕ್ಕೊಂಡು ಕಂಪಲ್ಸರಿ ಬರೋವಂಥ ಕ್ವೆಶನ್, ಇದನ್ನು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಆನ್ಸರ್ ಮಾಡಿ. ಆಲ್ ದಿ ಬೆಸ್ಟ್.